ಸನ್ಮಾನ್ಯ ಸಭಾಧ್ಯಕ್ಷರೇ, ಬಳ್ಳಾರಿ ಜಿಲ್ಲೆಯ ವಿಮಾನ ನಿಲ್ದಾಣದ ಬಗ್ಗೆ ಕಳೆದ 3 ವರ್ಷದಲ್ಲಿ ಇದು ನಾನು ಎಷ್ಟನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೇನೋ ಗೊತ್ತಿಲ್ಲ. ನಮ್ಮ ಸಚಿವರು ಅದಕ್ಕೆ ಉತ್ತರ ಕೊಡಬೇಕಾಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೊಂದು 5 ನಿಮಿಷ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಅವ್ರು ಕೂಡ ಸ್ವಲ್ಪ ಕೆಲವೊಂದು ವಿಷಯಗಳು ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿ. ಬಳ್ಳಾರಿಯಲ್ಲಿ 2010 900 ಎಕರೆ ಜಮೀನನ್ನ ವಿಮಾನ ನಿಲ್ದಾಣ ಮಾಡಬೇಕಂತ ಸರ್ಕಾರದ ಕಡೆಯಿಂದ 124 ಕೋಟಿ ಹಣ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಏರ್ಪೋರ್ಟ್ ನಾವು ಮಾಡಬೇಕು ಅಂತಂದ್ರೆ ನಾನು ತೋರಿಸಿದ್ದ ಅಥವಾ ಯಾರೋ ತೋರಿಸಿದ್ದು ಇಂಥ ಜಾಗದಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಏರ್ಪೋರ್ಟ್ ಕಟ್ಟಲ್ಲ. ನನಗೆ ಪ್ರಯಾರಿಟಿ ಇದ್ದಿದ್ದು, ನನಗೆ ಪ್ರಾಣಕ್ಕೆ ಪ್ರಾಣ ಅಂತಂದ್ರೆ ಹಂಪಿ ಮತ್ತು ಬಳ್ಳಾರಿ 55-60 ಕಿಲೋಮೀಟರ್ಸ್ ಆಗುತ್ತೆ. ಇನ್ ಬಿಟ್ವೀನ್ ಹಂಪಿ ಮತ್ತು ಬಳ್ಳಾರಿ ನಡುವೆ ಏರ್ಪೋರ್ಟ್ ಕಟ್ಟಬೇಕನ್ನೋ ಪ್ರಯಾರಿಟಿಯಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಜಾಗನ ನಾವು ಫೈನಲ್ ಮಾಡಬೇಕಂತ ಹೇಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ 4 ಜಾಗಗಳನ್ನ ನಾವು ತೋರಿಸಿದ್ದೀವಿ. ಬಳ್ಳಾರಿ ಹಂಪಿ ನಡುವೆ, ಮತ್ತೆ ಬಳ್ಳಾರಿ ಬೆಂಗಳೂರು ರೋಡ್ ಅಲ್ಲಿ, ಮತ್ತೆ ಬಳ್ಳಾರಿ ಒಂದು ಸಿರುಗುಪ್ಪ ಆದ್ರೆ ಒಂದು ಡಿಫರೆಂಟ್ 4 ರೋಡ್ ಅಲ್ಲಿ ತೋರಿಸಿದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ಹಂಪಿ ಬಳ್ಳಾರಿ ನಡುವೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ರೋಡಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲದಕ್ಕೂ ರಿಪೋರ್ಟ್ ಕೊಟ್ರು. ಯಾಕಂದ್ರೆ ಹಂಪಿ ಬಳ್ಳಾರಿ ನಡುವೆ ಒಂದು ಕಡೆ ಮೈನ್ಸ್ ಬೆಟ್ಟಗಳು ಬರುತ್ತೆ, ಇನ್ನೊಂದು ಕಡೆ ಕಲ್ಲಿನ ಬೆಟ್ಟಗಳು. ಯಾವುದೇ ಕಾರಣಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲಿ ಅಥವಾ ಯಾವುದೇ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳಿ ರಿಪೋರ್ಟ್ ಎಲ್ಲ ಕೊಟ್ಟು ಯಾವ ಸೈಟ್ ಅವರು ಫೈನಲ್ ಮಾಡಿದ್ರು ಆ ಸೈಟ್ಗೆ ನಾವು 900 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಅಕ್ವೈರ್ ಮಾಡಿದ್ದು. ವಿಚಿತ್ರ ಅಂದ್ರೆ 15 ವರ್ಷ ಆಗಿದೆ. 2 ಬಾರಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ನಡುವೆ ಬಿಜೆಪಿ ಸರ್ಕಾರ ಒಂದು 3.5 ವರ್ಷ ಇದ್ರು. ಫಸ್ಟ್ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಮಾರ್ಕ್ ಕಂಪನಿ ಅಂತ ಹೇಳಿ. ಅವರು ಬಹಳ ತೊಂದರೆಯಲ್ಲಿ ಬಿದ್ದುಬಿಟ್ಟು ಅವ್ರು ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ಬೊಮ್ಮಾಯಿ ಗವರ್ಮೆಂಟ್ ಅವರು ಇರೋ ಸಂದರ್ಭದಲ್ಲಿ ಮಾರ್ಕ್ ಕಂಪನಿದು ಕ್ಯಾನ್ಸಲ್ ಮಾಡಿ ಕರ್ನಾಟಕ ಸರ್ಕಾರನೇ ಏರ್ಪೋರ್ಟ್ ಕಟ್ಟಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಮಾಡಿದ ನಂತರ ಅಂದ್ರೆ ಅದು ಕೂಡ ಕೊನೆ ಗಳಿಗೆಯಲ್ಲಿ ಸರ್ಕಾರ ಇನ್ನೇನು 3-4 ತಿಂಗಳು ಇರೋ ಸಮಯದಲ್ಲಿ ಆ ಪ್ರೈವೇಟ್ ಕಂಪನಿದು ಕ್ಯಾನ್ಸಲ್ ಮಾಡಿ ಸರ್ಕಾರನೇ ಕಟ್ಟಬೇಕಂತ ತೀರ್ಮಾನ ಮಾಡಿದ್ರು ಅಧ್ಯಕ್ಷರೇ. ಹೊಸ ಸರ್ಕಾರ ಬಂತು, 3 ವರ್ಷ ಆಗಿದೆ. ಇದುವರೆಗೂ ಕೂಡ ಪ್ರತಿ ಬಾರಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಚಿವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದೇ ಅವ್ರಿಗೆ ಮನವಿ ಮಾಡ್ತಾ ಇರೋದು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನಾನು ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೆ. ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಹೊಂದಿಕೊಳ್ಳುವಂತ ಒಂದು ಪ್ಲೇಸ್ ಅಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂತ ಹೇಳಿ. ನಿಮಗಿಂತ ಮುಂಚೆ ನಾನು ಫಸ್ಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದು ಹಂಪಿನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರವಾಸಿಗರು ಬರ್ತಾರೆ, ಬಳ್ಳಾರಿ ಹಂಪಿ ನಡುವೆ ನಾವು ಕಟ್ಟೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬಳ್ಳಾರಿಗೆ. ಆದ್ರೆ ಇವತ್ತು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ನಾನು ಅವರಲ್ಲಿ ಮನವಿ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಈ ಭೂಮಿಯನ್ನ ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ನೀವು ಏರ್ಪೋರ್ಟ್ ಕಟ್ಟ್ರಿ ಅಂತಂದ್ರೆ 750 ಕೋಟಿ ಅಮೌಂಟ್ ಅನ್ನು ಬಿಡುಗಡೆ ಮಾಡಿ ಏರ್ಪೋರ್ಟ್ ಕಟ್ಟಲಿಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ರೆಡಿ ಇದೆ ಅಂತ ಹೇಳಿ ಕೂಡ ನಾನು ಸಚಿವರಲ್ಲಿ ಇವತ್ತು ನಾನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಾನು ಹೇಳ್ತಾ ಇರುವುದೇನಂತಂದ್ರೆ, ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ನಾವು ಇಂಥ ಕಡೆ ಏರ್ಪೋರ್ಟ್ ಮಾಡಬೇಕು ಅಂತ ಇದ್ರೂ ಕೂಡ ಈಗಾಗಲೇ ಇವತ್ತು 900 ಎಕರೆ ಜಮೀನು 15 ವರ್ಷಗಳ ಹಿಂದೆನೆ ಅಕ್ವೈರ್ ಆಗಿದೆ. ಇವತ್ತು ಆ ಲ್ಯಾಂಡ್ ವ್ಯಾಲ್ಯೂ ಸಾವಿರಾರು ಕೋಟಿ ಇದೆ. ಇವತ್ತು ನೀವು ಇನ್ನೊಂದು ಕಡೆ ಏರ್ಪೋರ್ಟ್ ಮಾಡಬೇಕಂದ್ರೆ ನಾನು ಆ ಪ್ರಯತ್ನಗಳೆಲ್ಲ ಮಾಡಿ ಆಗಲ್ಲ ಅಂತ ಹೇಳಿದ ಮೇಲೆ ಈ ಸೈಟ್ ಅಲ್ಲಿ ಮಾಡ್ತಾ ಇರೋದು. ದಯಮಾಡಿ ಬಿಜಾಪುರ ಏರ್ಪೋರ್ಟ್, ನಾನು ಈ ಹಿಂದೆ ಸರ್ಕಾರದಲ್ಲಿ ಸಚಿವನಾಗಿದ್ದಾಗಲೇ ಬಿಜಾಪುರ ಮತ್ತು ಬಳ್ಳಾರಿ 2ಕ್ಕೂ ಒಂದೇ ಸಲ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೀವಿ. ಇವತ್ತು ಬಿಜಾಪುರ ಏರ್ಪೋರ್ಟ್ ಪೂರ್ತಿಯಾಗಿದೆ. ಅದು ನಿಮ್ ಜಿಲ್ಲೆ, ನನ್ನ ಜಿಲ್ಲೆಗೆ ನೀವು ಏರ್ಪೋರ್ಟ್ ಕಟ್ಟಿ ಋಣ ತೀರ್ಸ್ಕೊಂಡ್ಬಿಡಿ. ನಾನು ಈ ಬಳ್ಳಾರಿ ಏರ್ಪೋರ್ಟ್ ವಿಮಾನ ನಿಲ್ದಾಣನ PPP ಬೋರ್ಡ್ ನಲ್ಲಿ ಮಾಡಬೇಕು ಅಂತ, ಇದರ ಜೊತೆಗೆ ಬಿಜಾಪುರ ಆಲ್ಸೋ ಸೇಮ್ ಮಾರ್ಗ್ ಕನ್ಸಲ್ಟೆನ್ಸಿ 2022ರಲ್ಲಿ ಇವತ್ತು ದಿವಸ ಇದನ್ನ ಆ ಮಾರ್ಗನ ಟರ್ಮಿನೇಟ್ ಮಾಡಿ ಅವನ ಕಡೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಏರ್ಪೋರ್ಟ್ ಅಥಾರಿಟಿ ಇದು ಸರ್ಕಾರದಿಂದ ಮಾಡಬೇಕು ನಮ್ಮ ಅಂತೇಳಿ ನಿರ್ಧಾರ ಕೂಡ ಮಾಡಿದ್ದಾರೆ. ಅಲ್ಲಿ 800 ಎಕರೆನೂ ಕೂಡ ತುತ್ತು ತಗೊಂಡಿದ್ದಾರೆ. ಅವಾಗ ಫಿಸಿಬಿಲಿಟಿ ಸ್ಟಡಿನೂ ಕೂಡ ಆಗಿದೆ. 4 ಸೈಟ್ಸು, ಒಂದು ಸೋಮ ಸಮುದ್ರ, ಆಮೇಲೆ ನನ್ನ ಕಡೆ ಫುಲ್ ರಿಪೋರ್ಟ್ ಇದೆ ಇಲ್ಲಿ ಎಲ್ಲೆಲ್ಲಿ ಸೈಟ್ಸ್ ಅಂತ ಹೇಳಿ. ಅದಾಯ್ತು, ಸೋಮ ನಾನು ಕೊಡ್ತೀನಿ ನಿಮ್ಗೆ. ಆಮೇಲೆ ಸೋಮ ಸಮುದ್ರ,
ರೈಟ್ಸ್ ಆಫ್ ಸೈಡ್ ಆಫ್ ತಲ್ಲೂರು ರೋಡ್ ಎರಡನೇದು, ಲೆಫ್ಟ್ ಸೈಡ್ ಆಫ್ ಬಳ್ಳಾರಿ ಮೋಕ ರೋಡ್ ಮೂರನೇದು, ಮತ್ತು ಈಗ ನಾಲ್ಕನೇದು ವಿಚ್ ಇಸ್ ನೀವೇನು ಅಕ್ವೈರ್ ಮಾಡಿದ್ರೆ ಅದು ಸಂಗನಕಲ್ ಮೋಕ ರೋಡ್ 10 ಕಿಲೋಮೀಟರ್ ಬಳ್ಳಾರಿಯಿಂದ ಇದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದು ಫಿಸಿಬಲ್ ಅಂದ್ರೆ ಟೆಕ್ನಿಕಲಿ ಫಿಸಿಬಲ್. ಅದಕ್ಕೆ ನಾನು ಬಳ್ಳಾರಿಗೆ ಮಾಡಬಾರ್ದು ಅಂತೂ ಇಲ್ಲ. ಸೈಟ್ ತಗೊಂಡಿದ್ದೀವಿ, ಏರ್ಪೋರ್ಟ್ ಆಫ್ ಅಥಾರಿಟಿ ಕೊಟ್ಬಿಟ್ರೆ ಈಗ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಮಾಡ್ತಾರೆ. ಯಾಕಂದ್ರೆ ಅದು ಬಳ್ಳಾರಿ ಅಂದ್ಮೇಲೆ ಪಕ್ಕದ ನಮ್ಮ ಆಂಧ್ರ ಪ್ರದೇಶಕ್ಕೂ ಕೂಡ ಅಷ್ಟೇ ಅನುಕೂಲ ಆಗ್ತದೆ. ಮಿನಿಸ್ಟರ್ ಕೂಡ ನನಗೆ ಮಾತಾಡಿದ್ದಾರೆ, ಏರ್ಪೋರ್ಟ್ ರಾಮನಾಯ್ಡು ಮಾತಾಡಿದ್ದಾರೆ. ನಾನು ಈ ಪರಿಸ್ಥಿತಿ ಇದೆ, ಎಲ್ಲರನ್ನೂ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಎಲ್ಲಾ ಶಾಸಕರನ್ನ ಸಂಸದರನ್ನ ತಮ್ಮೆಲ್ಲರನ್ನು ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ 2 ಸಿಚುವೇಶನ್ಸ್ ನಮ್ಮ ಮುಂದಿದ್ದಾವೆ. ಒಂದು, ಬಳ್ಳಾರಿ ಏರ್ಪೋರ್ಟ್ ನಾವು ಕೊಟ್ಟು ಏರ್ಪೋರ್ಟ್ ಇಟ್ಕೊಂಡ್ಬಿಟ್ರೆ ಅವ್ರು ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಬಳ್ಳಾರಿಗೆ ಅನುಕೂಲ ಆಗ್ತದೆ ಮತ್ತು ಬಹುತೇಕ ಒಂದು ಅರ್ಧ ನಮಗಾಗ್ಬೋದು, ಅರ್ಧ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ. ಲೆಟ್ ಅಸ್ ಬಿ ಫ್ರಾಂಕ್. ಎರಡನೇದು ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಪ್ರಯತ್ನ ಮಾಡಿದೆ. ಇದೀಗ ಬಳ್ಳಾರಿ ಮತ್ತು ವಿಜಯನಗರ ಮತ್ತು ಕೊಪ್ಪಳ ಈ ಮೂರಕ್ಕೂ ಅನುಕೂಲ ಆಗುವಂಥದ್ದು ಯಾವ್ದಾದ್ರು ಸೈಟ್ಸ್ ಇದಾವ? ಜಸ್ಟ್ ಬಿಕಾಸ್ ಆಫ್ ನಾವು ಸೈಟ್ ತಗೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನಾವು ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೆ ಅವ್ರದ್ದು ಒಪ್ಪಿಗೆ ಸೂಚಿಸಿದ್ದಾರೆ. ಈಗ ಮಾತಾಡಿದೆ ನಾನು ಇನ್ನೂ 2 ಸೈಟ್ಸ್ ನಮ್ಮ KIDB ಹೇಳಿ ಒಂದು 1000 ಏಕರ್ಸ್ ಒಂದು 800 ಏಕರ್ಸ್ ಸೈಟ್ಸ್ ನೋಡಿದೀನಿ. ಬಟ್ ಮಾನ್ಯ ಸದಸ್ಯರ ಅಭಿಪ್ರಾಯ ಏನಿದೆ ಅಂದ್ರೆ ಅದು ಇಲ್ಲ ಸರ್, ಅದು ಫಿಸಿಬಲ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗುಡ್ಡಗಳು ಬರ್ತವೆ, ಹಾಗೆ ಆ ಫಿಸಿಬಲ್ ಆಗೋದಿಲ್ಲ. ಗುಡ್ಡಗಳು ಬಂದ್ರೆ ನಿಶ್ಚಿತವಾಗಿನೂ ಆ ಸೈಟ್ಸ್ ಈಗ 4 ಸೈಟ್ ನಲ್ಲಿ 1 ಸೈಟ್ ಸಿಲೆಕ್ಟ್ ಆಯ್ತು, ಆ 2 ಸೈಟ್ಸ್ ಆಗೋದಿಲ್ಲ. ಬಟ್ ಒಂದು ನಾವು ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಾನು ಅದನ್ನೇ ಪ್ರಪೋಸ್ ಮಾಡ್ತೀನಿ. ಈ ಸೈಟ್ ಏನಿದೆಯಲ್ಲ ಅದು ಬಳ್ಳಾರಿಯಿಂದ 10 ಕಿಲೋಮೀಟರ್ ದೂರ ಇದೆ, ಅದನ್ನು ಕೂಡ ಬಹಳ ಜಾಸ್ತಿ ಇಲ್ಲ. ಉದ್ದೇಶ ಈ ಜಾಗ ಏನು ನಾವು ಸೆಲೆಕ್ಟ್ ಮಾಡಿದೀವಿ, ಈಗ ನೋಡಿದೀವಿ, ಕನ್ಸಿಡರ್ ಮಾಡಕ್ಕೆ ಸಬ್ಜೆಕ್ಟ್ ಟು ಫಿಸಿಬಿಲಿಟಿ. ಅದು 19 ಕಿಲೋಮೀಟರ್ ಆಗ್ತದೆ ನಿಮ್ಮ ಈ ಸೈಟ್ಸ್ಗೆ, ನಿಮ್ದು ಏನು ಏರ್ಪೋರ್ಟ್ ಇದೆಯಲ್ಲ ಆ ಸೈಟಿಗೆ. ವಿಜಯನಗರ ಹೊಸಪೇಟೆಗೆ 33 ಕಿಲೋಮೀಟರ್, ಹಂಪಿಗೆ 26 ಕಿಲೋಮೀಟರ್, ಸಂಡೂರಿಗೆ 33, ಕೊಪ್ಪಳಕ್ಕೆ 75 ಕಿಲೋಮೀಟರ್, ಕುರುಗೋಡಿಗೆ 14 ಕಿಲೋಮೀಟರ್, ತೋರಣಗಲ್ಗೆ 13 ಕಿಲೋಮೀಟರ್, ಶಿರಗುಪ್ಪಗೆ 40 ಕಿಲೋಮೀಟರ್ ಆಗ್ತದೆ. ಹೀಗಾಗಿ 3 ಜಿಲ್ಲೆಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು 2 ಸೈಟ್ಸ್ ಅನ್ನ KIDB ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆದ್ರೆ ಇದು ಫಿಸಿಬಲ್ ಆಗ್ತದೆ ನನ್ಗೆ ಗೊತ್ತಿಲ್ಲ. ಯಾವಾಗ ಇದಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬರಬೇಕು, ಅದನ್ನ ಮಾಡಿ ಇವು ಹೆಂಗೆ 4 ಸೈಟ್ ನಲ್ಲಿ 1 ಸೈಟ್ ಫಿಸಿಬಲ್ ಇದೆ ಅಂತೇಳಿ ಈ 2 ಸೈಟ್ ಫಿಸಿಬಲ್ ಇದಾವೆ, ಅಥವಾ 2 ಸೈಟ್ ನಾಟ್ ಫಿಸಿಬಲ್ ಇದಾವೆ ಅಂತ ಆದ್ಮೇಲೆ ಒಂದು ನಿರ್ಧಾರ ತಗೊಂಡು ಅಂತೇಳಿ ಬಹುತೇಕ ಸಮ್ಮತ ವ್ಯಕ್ತಪಡಿಸ್ತೀರಿ. ನಮ್ದೇ ಒಂದು ಸಿವಿಲ್ ಏವಿಯೇಷನ್ ಪಾಲಿಸಿಯನ್ನ ನಾವು ದಿವಸ ಈಗ ಎಲ್ಲ ತರಿಸಿದೀವಿ, ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು, ಅದನ್ನು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಶೀಘ್ರ ಒಂದು ಸಭೆಯನ್ನ ಮಾಡ್ತೀವಿ. ಸಾಧ್ಯ ಆದಷ್ಟು ಈ ಸೆಷನ್ ಒಳಗಡೆನೆ ಮಾಡಿ ಜನಾರ್ದನ್ ರೆಡ್ಡಿ ಅವರು ಒಂದು ಮೈ ಇಂಟ್ರೆಸ್ಟ್, ನನಗೆ ಬಳ್ಳಾರಿ ಮಾಡಬಾರ್ದಂತಿಲ್ಲ, ನನಗೇನು ಅದ್ರ ಮೇಲೆ ಇದು ಇಲ್ಲ, ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಏರ್ಪೋರ್ಟ್ ಆಫ್ ಇಂಡಿಯಾ ಮಾಡ್ತಾರೆ. ಫಿಸಿಬಲ್ ವಯಬಲ್ ಆಗುತ್ತಾ ಅನ್ನೋದು ಇಸ್ ದ ಬಿಗರ್ ಕ್ವಶನ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಹೇಳ್ತೀನಿ, ಈ 2 ಸೈಟ್ಸ್ ನಾವು ವೆರಿಫೈ ಮಾಡೋಣಂತೆ, ನೀವು ನೋಡ್ಕೊಂಬರಾಕತ್ರಂತೆ. ಇವು 2 ಸೈಟ್ಸ್ ನಿಮ್ಗೂ ಕೊಡ್ತೀನಿ, ಈ ಪೇಪರ್ಸ್ ನಿಮಗೆ ಕೊಡ್ತೀನಿ, ನೋಡ್ಕೊಂಡ್ಬಂದು ಅವು 2 ಸೈಟ್ಸ್ ಬಗ್ಗೆ ಒಪಿನಿಯನ್ ಎಕ್ಸಾಸ್ಟ್ ಮಾಡಿ ಮೇಲೆ ದೆನ್ ಯು ಟೇಕ್ ಅ ಡಿಸಿಷನ್. ಎಲ್ಲರಿಗೂ ಅನುಕೂಲ ಆಗ್ತಿದ್ರೆ ವಯಬಲ್ ಆಗುತ್ತೆ. ಸಭಾಧ್ಯಕ್ಷರೇ, ಅಲ್ಲ ಇನ್ನು ಇದು ಪೂರ್ತಿ ಆಗಿಲ್ಲ ಸಭಾಧ್ಯಕ್ಷರೇ, ನಾನು ಇನ್ನು ಮಾತಾಡೋದಿದೆ. ಪ್ರಶ್ನೆ ಉತ್ತರ ಹೇಳಿದ್ದಾರೆ, ಸಾಕಷ್ಟು ಸಾಕಷ್ಟು ಒಂದ್ ನಿಮಿಷ, ಬಹಳ ಇಂಪಾರ್ಟೆಂಟ್ ಇದೆ ಮಾತಾಡೋದು. MB ಪಾಟೀಲ್ ಏನ್ ಹೇಳಿದ್ದಾರೆ, ಏನು ಬಾದಾಮಿ ಪಟ್ಟದಕಲ್ಲ ಐಹೊಳೆಗೆ ಸಂಬಂಧಪಟ್ಟು ಗುಲ್ಬರ್ಗದಿಂದ ಮಾಡೋದಕ್ಕಿಂತ ಆಲ್ಮಟ್ಟಿ ಹತ್ರ ಅಥವಾ ಬೆಳಗಾವಿ ಹುಬ್ಳಿ ಅದೆಲ್ಲ ತಾವು ಹೇಳಿರೋದು ಪರ್ಫೆಕ್ಟ್. ಬಟ್ ಇಲ್ಲಿ ಇವತ್ತು ಬಳ್ಳಾರಿ ಸೈಟ್ ಇವಾಗ ಏನು ಸೆಲೆಕ್ಟ್ ಆಗಿದೆ, ತಾವು ಇವತ್ತು 1-2 ಸೈಟ್ ಬಗ್ಗೆ ಹೇಳಿದ್ದೀರಿ ತಾವು. ಅಂದ್ರೆ ಇವಾಗ ಇರೋ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಇಂದ 10 ಕಿಲೋಮೀಟರ್, 14 ಕಿಲೋಮೀಟರ್, ಹಂಪಿಯಿಂದ 33 ಕಿಲೋಮೀಟರ್ ಅಂತ ತಾವು ಹೇಳಿದಿರಿ ಇವತ್ತು ಆ 2 ಸೈಟ್ಗಳ ಬಗ್ಗೆ. ಪರ್ಫೆಕ್ಟ್. ನಾನು ಹೇಳ್ತಾ ಇರೋದಂದ್ರೆ 10, 15 ಕಿಲೋಮೀಟರ್, 20 ಕಿಲೋಮೀಟರ್ ಜಾಸ್ತಿ ಡಿಫರೆನ್ಸ್ ಏನು ಆಗಿಲ್ಲ ಸಚಿವರೇ. ನಾನು ಹೇಳ್ತಾ ಇರೋದು ನನ್ನ ಪ್ಲಾನ್ ಅಂದ್ರೆ, ನಿಮಗೆ ತಮ್ಮ ಇಲಾಖೆಯಲ್ಲಿ ಫೈಲ್ಸ್ ಎಲ್ಲ ನೀವು ತರಿಸ್ಕೊಳ್ಳಿ. ಬಳ್ಳಾರಿ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆದ ತಕ್ಷಣ ಹಂಪಿ ಮತ್ತು ಆನೆಗೊಂದಿಗೆ ಎಕ್ಸ್ಪ್ರೆಸ್ ವೇ ಹೇಳ್ತಾರೆ, ಎಕ್ಸ್ಪ್ರೆಸ್ ವೇ ಅಂತ ಹೇಳಿ 8 ವೇಸ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಗ್ರೀನ್ ಫೀಲ್ಡ್ ರೋಡ್. ರೈತರೆಲ್ಲರ ಹತ್ರ ಕೂಡ ಮಾತಾಡಿ, ರೈತರು ಈ ಕ್ಷಣಕ್ಕೂ ರೆಡಿ ಇದ್ದಾರೆ. ತಾವು ಬಂದ್ರೆ ನಾನೇ ನಿಮ್ ಜೊತೆಯಲ್ಲಿ ಬರ್ತೀನಿ. ಫ್ರೀ ಆಫ್ ಕಾಸ್ಟ್ ಲ್ಯಾಂಡ್ ಅನ್ನ
ಸಂಪೂರ್ಣವಾಗಿ ಫ್ರೀಯಾಗಿ ರೋಡ್ ಹಾಕ್ಲಿಕ್ಕೆ ಕೊಟ್ಟು ಆ ರೋಡ್ಗೆ ಆ ಕಡೆ ಈ ಕಡೆ ಇರೋದಕ್ಕೆ ನಾವು ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಕನ್ವರ್ಷನ್ಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟು 8 ವೇ ನಾವು ಹಾಕೋದ್ರಿಂದ ಏರ್ಪೋರ್ಟ್ ಇಂದ 30-35 ನಿಮಿಷದಲ್ಲಿ ಹಂಪಿ ಮತ್ತು ಆನೆಗೊಂದಿಗೆ ಹೋಗ್ತಾರೆ. ಇವತ್ತು ಆನೆಗೊಂದಿಯಲ್ಲಿ ಅಂಜನಾದ್ರಿಗೆ ಒಂದು ದಿವಸಕ್ಕೆ 25,000 ಭಕ್ತಾದಿಗಳು ಪ್ರವಾಸಿಗರು ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಜೊತೆಗೆ ಇಡೀ ಭಾರತದಿಂದ ಒಂದು ದಿನಕ್ಕೆ 10,000 ಮಂದಿ ಇವತ್ತು ಅಂಜನಾದ್ರಿಯ ಹನುಮಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಂಪಿಗೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ವಿದೇಶಿ ಪ್ರವಾಸಿಗರು ಬರ್ತಾ ಇರುವಂತದ್ದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ ನೀವು ಹೇಳಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ನಿಮ್ಗೆ ಏನಾದ್ರೂ ಒತ್ತಡ ಇದ್ರೆ ಅಲ್ಲಲ್ಲ ನಾನೇನ್ ನಿಮ್ಮನ್ನ ಇದು ಮಾಡ್ಕೊಳಕ್ ಹೋಗಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ತಾವು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಸದನ ಮುಗಿಯೋದ್ರೊಳಗಡೆನೆ ಬರೋ ವಾರನೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು 2 ಅವರ್ಸ್ ನೀವು ನನಗೆ ಅಲ್ಲಿ ಟೈಮ್ ಕೊಡಿ. ಮತ್ತೆ ನಿಮ್ಮ ಇಲಾಖೆಯಲ್ಲೇ ಫೈಲ್ಸ್ ಇದೆ, ಆ ಗ್ರೀನ್ ಫೀಲ್ಡ್ ರೋಡ್ ನಿಮಗೆ ಎಲ್ಲ ಏನೇನು ಪ್ಲಾನ್ಗಳಾಗಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಇದರಲ್ಲಿ ಇಲ್ಲ. ಇವಾಗ ನೀವೇನು 2 ಸೈಟ್ ನೋಡಿದಿರಲ್ಲ, ಎಕ್ಸಿಸ್ಟಿಂಗ್ ಇವಾಗ ನಾವು ನೋಡಿರೋ ಏರ್ಪೋರ್ಟ್ಗೆ ಅಲ್ಲಿಗೆ 15-20 ಕಿಲೋಮೀಟರ್ ಡಿಫರೆನ್ಸ್ ಇದೆ ಅಂತಂದ್ರೆ ಇವಾಗಿರೋ ಒಳ್ಳೆ ರಸ್ತೆಗಳಲ್ಲಿ 10 ನಿಮಿಷ ಪ್ರಯಾಣಕ್ಕಿಂತ ಜಾಸ್ತಿ ಆಗಿಲ್ಲ. ದಯಮಾಡಿ ನಾನು ಹೇಳ್ತಾ ಇರೋದು ಇಮಿಡಿಯೇಟ್ ಸಭೆ ಕರೀರಿ. ಯಾಕಂದ್ರೆ ಇಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ಬಹಳ ಡೀಟೇಲ್ಡ್ ಆಗಿ ಇಬ್ಬರು ಮಾತಾಡ್ಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ನೀವು ನಾವು ಎಲ್ಲ ಶಾಸಕರನ್ನು ಕೂಡ ಕರೆದು ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ರು ಇವತ್ತು ನಮ್ಮ ಏನು ಎಕ್ಸ್ಪ್ರೆಸ್ ವೇ ಮಾಡೋದು ಅದೆಲ್ಲಾನು ಕೂಡ ಬಹಳ ಕಷ್ಟಕರವಾದ ಕೆಲಸ. ಏರ್ಪೋರ್ಟ್ ಕಾಸ್ಟ್ ಎಷ್ಟಾಗತ್ತೆ ಆ ಕಾಸ್ಟ್ ನಿಮ್ಗೆ ಎಕ್ಸ್ಪ್ರೆಸ್ ವೇಗ್ ಆಗುತ್ತೆ. ಸೊ ಐಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಸುಮ್ಮನೆ ನಾವು ಆ ತರ ನಾವು ಸುಮ್ಮನೆ ಕನಸು ಕಟ್ಟಿ ನಾವು ಇದು ಮಾಡಿ ಹೇಳಿದ್ರೆ ನಾನು ಜವಾಬ್ದಾರಿ ತಗೊಳ್ತೇನೆ. ಲ್ಯಾಂಡ್ ಅಕ್ವಿಸಿಷನ್ ಮತ್ತು ಆ ಎಕ್ಸ್ಪ್ರೆಸ್ ವೇ ಮಾಡಲಿಕ್ಕೆ ಪ್ರೈವೇಟ್ ವ್ಯಕ್ತಿಗಳೇ ಬಂದು ಮಾಡ್ತಾರೆ. ಸರ್ಕಾರದ ಕಡೆಯಿಂದ ₹1 ಅಮೌಂಟ್ ಖರ್ಚು ಮಾಡಬೇಕು. ನಾಟ್ ಬಿಲೀವ್ ದಟ್ ಯಾರೋ ರೈತರು ಫ್ರೀ ಆಗಿ ಕೊಡ್ತಾರೆ, ನೀವು ಅದು ಎಕ್ಸ್ಪ್ರೆಸ್ ವೇಗ್ ಜಾಗ ಹೌದು ಅದು ಅಂತೇಳಿ ಆ ಎಕ್ಸ್ಪ್ರೆಸ್ ವೇಗ್ ದುಡ್ಡು ಯಾರು ಕೊಡೋರು? ಅದು ಪ್ರೈವೇಟ್ ವ್ಯಕ್ತಿಗಳಿಂದನೇ ನಾವು ಆಗಿಸಿ ಟೋಲ್ ರೂಪದಲ್ಲಿ ಅವರು ವಸೂಲಿ ಮಾಡ್ಕೊಳ್ಳಿ PPP ಮಾಡೆಲ್ ನಲ್ಲಿ. ಆಯ್ತು, ಮೀಟಿಂಗ್ ನಾಗ ಹೇಳಕತ್ತ. ಬಟ್ ನನಗೆ ನಾನು ಆ ಗದ್ದಲಕ್ಕೆ ನಾನು ಬೆಳೆದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ರಿಸ್ಟ್ರಿಕ್ಟೆಡ್ ಟು ದಿಸ್. ಈಗ ಈ ಎರಡು ನಾನು ಹೇಳ್ತೇನಲ್ಲ, ಅಂಜನಾದ್ರಿ ಮತ್ತೆ ಈ ಇಲಾಖೆ ಅಂಜನಾದ್ರಿ ಗುಡ್ಡ ಬೇರೆ ಕಡೆ ಇದೆಯಾ? ಅಲ್ಲ, ಎರಡು ಇಲಾಖೆ ನಿಮ್ದೇ ಇದೆ. ಅದೇ ಹೇಳ್ತೇನಲ್ಲ, ಅದಕ್ಕೆ ಇದೆ. ಸೊ ಹೀಗಾಗಿ ಆಮೇಲೆ ನನಗೆ ಯಾವುದೂ ಒತ್ತಡ ಇಲ್ಲ. ಬಿ ಫ್ರ್ಯಾಂಕ್, ಇನ್ನ ಒತ್ತಡ ಇರೋದೇ ಬಳ್ಳಾರಿ ಅವ್ರು, ನಿಮ್ಮದು ನಾಗೇಂದ್ರ ಅವ್ರದ್ದು, ಇವ್ರು ನಿಮ್ಮದೇ ಒತ್ತಡ ಇದೆ. ಬೇರೆ ಬೇರೆ ಯಾರ್ದು ಒತ್ತಡ ಇಲ್ಲ. ಹೀಗಾಗಿ ವಯಬಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಟರ್ ಸೈಟ್ ಇದ್ರೆ ಅದು ಎಕ್ಸಾಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ರು ಅಷ್ಟೇ. ವಿ ಆರ್ ಎಕ್ಸಾಸ್ಟಿಂಗ್ ಇಟ್ ಅಷ್ಟೇ. ಅದು ಎಕ್ಸಾಸ್ಟ್ ಮಾಡಿ ಅದು ಇದಕ್ಕಿಂತ ಬೆಟರ್ ಸೈಟ್ ಇತ್ತು, ಎಲ್ಲರಿಗೂ ಅನುಕೂಲ ಆಗಿತ್ತು ಅಂದ್ರೆ ಆ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇನೆ, ಹೊರತು ಬೇರೆ ಏನೂ ಇಲ್ಲ. ಆಯ್ತು, ಆ CM ಅವ್ರ ಮೀಟಿಂಗ್ ಅಂತ ಮಾಡುವಂತೆ. ಯಾವಾಗ ಡೇಟ್ ಒಂದು ಹೇಳ್ಬಿಡಿ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಒಂದು ಮೀಟಿಂಗ್ ಮಾಡಿ.